ನಾನು ಮೊನ್ನೆ ಹಂಗೆ ಒಂದು ಸ್ಟೋರಿ ನೋಡ್ಕೊಂಡು ಕೂತ್ಕೊಂಡಿದ್ದ. ಒಂದು ಸ್ಟೋರಿ ಮೊನ್ನೆ ನೋಡ್ಕೊಂಡು ಕೂತ್ಕೊಂಡಿದ್ನ. ಒಬ್ಬ ಸೇವಕರು ಇರ್ತಾರ, ಒಬ್ಬ ತಾಯಿ ಹೋಗ್ತಾಳ. ಆ ತಾಯಿ ಹೋಗಿ ತನ್ನ ಮಗಳ ಮೇಲೆ, ಸೇವಕರ ಮೇಲೆ ದೂರ ಹೇಳ್ತಾಳ. ಪಾಸ್ಟ್ ನನ್ನ ಮಗಳು ಹೊಲಸ್ ಕೆಲಸ ಮಾಡತ್ತಾಳ, ನನ್ನ ಮಗಳು ನನ್ನ ಗಂಡನ ದೋಸ್ತರು ಸರಿ ಹೊಲಸ್ ಕೆಲಸ ಮಾಡತ್ತಾಳ, ಹೊಲಸ್ ಮಾರ್ಗದಗಳ ಹೊಲಸ್ ಜೀವಿತ ಜೀವಿಸ್ತಾಳ. ಆಕಿ ಹೇಗಾರ ಮಾಡಿ ಪಾಸ್ಟ್ಗೆ ಸತ್ತು ಹೋಗ್ಬೇಕಂತ ಪ್ರೇಯರ್ ಮಾಡ್ರಿ ಅಂತ ಹೋಗ್ತಾಳ ತಾಯಿ. ಯಾರ ಬಲಿಕೆ? ಪಾಸ್ಟ್ ಬಲಿಕ್. ಆಕಿ ಹೇಗಾರ ಮಾಡಿ ಸತ್ತು ಹೋಗ್ಬೇಕಾಕಿ ನೀವು ಪ್ರೇಯರ್ ಮಾಡ್ರಿ ಅಂತ ಪಾಸ್ಟ್ ಬಲಿಕ್ ತಾಯಿ ಹೋದಾಗ ಪಾಸ್ಟ್ ಅಂತಾನ, ಬ್ಯಾನ್ ಇರ್ಬೇಕಾಗಿ ಆಕಿಗೆಲ್ಲ, ಬ್ಯಾನಿ ನಿನಗದ ಅಂತ. ಪಾಸ್ಟ್ ಬ್ಯಾನಿ ಇರ್ಬೇಕಾಗಿತ್ತಪ್ಪ ನಿನ್ ಮಗಳಿಗಲ್ಲ, ಬ್ಯಾನಿ ನಿನಗದ, ನನಗದಂತ ಪಾಸ್ಟ್. ಬ್ಯಾನಿ ನನಗಾದ್ರೆ ಈಗ ಓಟ್ ಹೊಲಸ್ ಕೆಲಸ ಮಾಡತ್ತಾಳ, ಹೊಲಸ್ ಕೆಲಸ ಮಾಡಿ ಹಿಡ್ದು ನಿನ್ ಬೈಲಿಂದ ಎಷ್ಟು ಸೇರಿ ಶುಭ ನೋಡಿದ್ದೀನಿ ನಿನ್ ಮಗಳಿಗೆ. ಎಷ್ಟು ವರ್ಷ ನಿನ್ ಮಗಳಿಗೆ ಶಾಪ ಆಗ್ಲತ್ತಂದ್ರೆ ನಾ ಪಾಸ್ಟ್ ಇದೇ ಮಾತು ಸುಮಾರು ಇಲ್ಲ ಅಂದ್ರೆ 5-6 ವರ್ಷ ಹಿಡಿದು ನಾ ಇದೇ ಮಾತು ಹೇಳ್ತೇನೆ. ನನ್ನ ಮಗಳು ಸೈಲತ್ತದೆ ಆಕೆ, ಅದಕ್ಕೆ ಪಾಪ ಮಾಡತ್ತಾಳ ನೀ ಬಾಲಿ ಶಾಪ ಹಾಕಿ. ಅದೇ 5 ವರ್ಷಗಿನ ನೀ ನನ್ನ ಮಗಳು ಚಲೋ ಆಯ್ತಾ, ನನ್ನ ಮಗು ದೇವ್ರ ಮಾರ್ಗದಾಗ ಬರ್ತಾಳ, ನನ್ನ ಮಗು ದೇವ್ರ ಸಮ್ಮುಖದಾಗ ಬರ್ತಾಳ, ನನ್ನ ಮಗು ಜೀವಿತ ಚಲೋ ಮಾಡ್ತಾನ ದೇವ್ರು. ಅದೇ 5 ವರ್ಷಗಿನ ನೀ ಕಂಟಿನ್ಯೂ ದೇವ್ರ ಮಾರ್ಗದಾಗ ಕುಂತು ಪ್ರೇಯರ್ ಮಾಡೋಳು ಆಗಿದ್ರ ಇವತ್ತು ನಿನ್ನ ಜೀವಿತ, ನಿನ್ನ ಮಗನ ಜೀವಿತ ದೇವರು ಸಂಪೂರ್ಣವಾಗಿ ನಿನ್ನ ಮಗಳ ಜೊತೆ ಬಿಡುಗಡೆ ಮಾಡ್ತಿದ್ದಾನೋ ಆ ಹೊಲಸ ಕಾರ್ಯಗಳಿಂದ. ಬ್ಯಾನಿ ನಿನಗದಂತಂದಾಗ ಹೆಣ್ಮಗಳು ಆಗೋ ತಿರುಗಿ ಮನೆಗೆ ಹೋದಾಗ ಸಂಪೂರ್ಣವಾಗಿ ಉಪವಾಸ ಮಾಡಿ, ಫಾಸ್ಟಿಂಗ್ ಮಾಡಿ, ಪ್ರೇಯರ್ ಮಾಡಿ, ಸಭೆಯೊಳಗಡೆ ಕಂಟಿನ್ಯೂ ಪ್ರೇಯರ್ ಮಾಡಿದಾಗ ಆ ಕಂಟಿನ್ಯೂ ಪ್ರೇಯರ್ ಮಾಡಿದಾಗ ದೇವರು ಆ ಮಗಳಿಗೆ ಹೊಲಸ ಜೀವಿತದ ಬಿಡಿಸಿದಾನ. ಇವತ್ತು ಆ ಮಗಳ ಹತ್ರ 1000 ಜನ ವಿಶ್ವಾಸಿಗಳು ಹೊಲಸು ಜೀವಿತ ಜೀವಿಸಿದಂತ ಹೆಣ್ಮಗಳು. ತಾಯಿ ಯಾವಾಗ ಶುಭ ನೋಡಿಲಕ್ಕೆ ಸ್ಟಾರ್ಟ್ ಮಾಡಿದಳು, ತಂದೆ ಯಾವಾಗ ಶುಭ ನೋಡಿಲಕ್ಕೆ ಸ್ಟಾರ್ಟ್ ಮಾಡಿದನು, ದೇವರು ಆ ಹೊಲಸಾದ ಜೀವಿತದಿಂದ ಆ ಹೊಲಸಾದ ಬೀಜ ತೆಕ್ಕೊಂಡ್ಬಂದು, ಆ ಹಾಳಾಗಿದ್ದ ಬೀಜ ತೆಕ್ಕೊಂಡ್ಬಂದು ಫಲವತ್ತಾದ ಭೂಮಿನಾಗ ಬಿತ್ತಿ, ಆ ಭೂಮಿಲಿಂದ ಆ ಫಲ ಭರಿತವಾದ ಗಿಡವನ್ನು ದೇವರು ಹುಟ್ಟಿಸಿ, ಆ ಗಿಡಕ್ಕೆ ಅನೇಕ ಹಣ್ಣುಗಳು ದೇವರು ಅನೇಕ ವಿಶ್ವಾಸಿಗಳಿಗೆ, ಅನೇಕ ಜನರಿಗೆ ಸಿಗುವಂತೆ ದೇವರು ಆ ಒಂದು ಮರದಿಂದ ದೇವರು ಉಂಟು ಮಾಡಿದ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಯೇಸು ಸ್ವಾಮಿನ ಅನೇಕ